ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿದ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಸಂಪೂರ್ಣ ಸಮಗ್ರ ನೀರಾವರಿ ಯೋಜನೆಗಳನ್ನು ಪರಿಣಾಮಕಾರಿ ಜಾರಿಗೊಳಿಸುವಲ್ಲಿ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣ ವಿಫಲವಾಗಿದೆ ಎಂದು ರೈತ ಮುಖಂಡರು ಆರೋಪಿಸಿದರು. ನೋಡ್ರಿ, ಏತ ನೀರಾವರಿ ಮಲ್ಲಿಕಾರ್ಜುನ ಏತ ನೀರಾವರಿ ಅಗತ್ಯ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇಂದು ಬಸವೇಶ್ವರ ಕೋರ್ಟ್ ಸರ್ಕಲ್ದಲ್ಲಿ ಬೃಹತ್ ಸಭೆ ಪ್ರತಿಭಟನೆ ಧರಣಿ ಜರುಗುತ್ತಾ ಇದೆ. ಹುಕ್ಕೇರಿ ಸಮಗ್ರ ನೀರಾವರಿಗಾಗಿ ರಾಜ್ಯ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹುಕ್ಕೇರಿ ಬಸವೇಶ್ವರ ಕೋರ್ಟ್ ಸರ್ಕಲ್ದಲ್ಲಿ ನಿರಂತರವಾಗಿ ಧರಣಿ ಪ್ರತಿಭಟನೆ ನಡೀತಾ ಇದ್ದು, ರಾಜಕೀಯ ರೈತ ಪಕ್ಷಾತೀತವಾಗಿ ಈ ಒಂದು ಪ್ರತಿಭಟನೆ ಇಂದು ಹುಕ್ಕೇರಿ ಬಂದ್ ಕೂಡ ಆಚರಿಸಲಾಗುತ್ತಿದೆ. ಹುಕ್ಕೇರಿ ಬಂದ್ ನಿಮಿತ್ತ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಎಲ್ಲ ಅಂಗಡಿ ಮಾಲಕರು ಇಂದು ಈ ಕೋರ್ಟ್ ಸರ್ಕಲ್ನತ್ತ ಧಾವಿಸಿದ್ದಾರೆ. ನೋಡ್ರಿ, ಹುಕ್ಕೇರಿ ಸಂಪೂರ್ಣ ನೀರಾವರಿ ಆಗಲೇಬೇಕಂತ ಈ ರೈತ ಸಂಘಟನೆಗಳು ಪ್ರತಿಭಟನೆ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಮ್ಮೆ ಐತಿಹಾಸಿಕವಾಗಿ ಒಮ್ಮೆ ಮಾಜಿ ಸಚಿವ AB ಪಾಟೀಲ್ ಅವರ ನೇತೃತ್ವದಲ್ಲಿ ರೈತ ಸಂಘಟನೆಗಳು ಒಂದು ಹುಕ್ಕೇರಿ ಬಂದ್ ಕೂಡ ಮಾಡಿದ್ರು. ಇಲ್ಲಿ ನೆನೆಸಬಹುದು, ಅದು ಈ ಕೆರೆ ತುಂಬುವ ಯೋಜನೆಗೆ ಸೀಮಿತವಾಗಿತ್ತು ಅಷ್ಟೇ. ಅವಾಗೂ ಕೂಡ ಹುಕ್ಕೇರಿ ಸಂಪೂರ್ಣ ನೀರಾವರಿಗಾಗಿ ಅಂದು ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರು ಶಾಸಕರಾಗಿದ್ದರು. MB ಪಾಟೀಲ್ ಅವರ ಒಂದು ಈ ಯೋಜನೆ ಹಲವಾರು ಕೆರೆ ತುಂಬುವ ಕಾರ್ಯಕ್ರಮಕ್ಕೆ ಅಂದು ಒಪ್ಪಿಗೆ ಕೂಡ ಕೊಟ್ಟಿದ್ದರು. ಇಂದು ಅದೇ ರೀತಿ ಮಾದರಿಯಲ್ಲಿ ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ರೈತ ಸಂಘಟನೆ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಧರಣಿ ಹಾಗೂ ಹೋರಾಟ ನಡೀತಾ ಇದೆ. ಸಂಪೂರ್ಣ ನೀರಾವರಿ ಯೋಜನೆಗಳು ಅನುಷ್ಠಾನ ಮಾಡಬೇಕು, ಹುಕ್ಕೇರಿ ಸಂಪೂರ್ಣ ನೀರಾವರಿ ಮಾಡಬೇಕು ಅನ್ನೋ ಉದ್ದೇಶ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಧರಣಿ ಪ್ರತಿಭಟನೆ ನಡೀತಾ ಇದೆ. ಹುಕ್ಕೇರಿ ತುಂಬೆಲ್ಲ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಎಲ್ಲೆಲ್ಲೂ ಪೊಲೀಸ್ ಬಂದೋಬಸ್ತನ್ನು ಆಯೋಜಿಸಲಾಗಿದೆ. ಹಿಡ್ಕಲ್ ಡ್ಯಾಂ ಕಟ್ಟಲು ಸರ್ವವನ್ನು ತ್ಯಾಗ ಮಾಡಿದ ಹುಕ್ಕೇರಿ ತಾಲೂಕಿನ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ರೈತರಿಗೆ ಜಾನುವಾರುಗಳಿಗೆ ಕುಡಿಯುವ ನೀರು ಬೇಕು. ಈಗ ತೀವ್ರ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ನೀರು ಕೊಡ್ರಿ ಎಂದು ರೈತರು ಹುಕ್ಕೇರಿ ಕೋರ್ಟ್ ಸರ್ಕಲ್ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಕತ್ತಿಯವರ ಕುಟುಂಬ ಮೇಲೆ ನಮ್ಗೆ ಇವತ್ತು ವಿಶ್ವಾಸ ಇಲ್ಲ. 55 ವರ್ಷ ನೀರಾವರಿ ಮಾಡಿಲ್ಲ ಅನ್ನೋದು ಇಲ್ಲ. ಅವ್ರಿಗೆ ವಿಶ್ವಾಸ ಬರ್ಬೇಕಪ್ಪ ಅಂದ್ರ ಇವತ್ತ ಬೆಂಗಳೂರು ಹೋಗ್ಯಾರೋ ಇಲ್ಲಿ ಅಣ್ಣ ಅಪ್ಪ ಅಂದ ಇವತ್ತ ನಿಮ್ಗೆ 2,000 ಕೋಟಿ ರೂಪಾಯಿ ಬಿಡುಗಡೆ ಆದಪ್ಪ ಅಂದ್ರ ಇಲ್ಲಿ ಬಂದು ಹೇಳುದು ಬೇಡ ಕೂಡ ನಾವು ಅರ್ಜೆಂಟ್ ಎದ್ದು ಹೋಗ್ಬಿಡಿ, ಕೆಲ್ಸಕ್ಕೆ ಹೋಗ್ಬಿಡಿ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬ ಮನಸ್ಸು ಮಾಡ್ರೆ ಇದು ನೀರಾವರಿ ಆಗ್ತೈತಿ. ಯಾಕಂದ್ರ ಅಧಿಕಾರ ಅನ್ನುವಂಥದ್ದು ಬಹಳ ದೊಡ್ಡ ಇವತ್ತು ಈ ಸಮಾಜದಾಗ ಶಕ್ತಿ ಆಗಿರ್ತದೆ. ಯಾಕಂದ್ರೆ ಈ ಅಧಿಕಾರಿಗಳೆಲ್ಲ ಕೂಡ ಅವ್ರ ಮಾತ ಕೇಳ್ತಾರ. ಚಲಾವಣೆ ಆಗ್ಬೇಕಲ್ಲ, ವರ್ಕ್ ಫಂಡ್ ಬಿಡುಗಡೆ ಆದ್ರೆ ಇವ್ರು ವರ್ಕ್ ಮಾಡ್ತಾರ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ರಾಜಕಾರಣ ಬೇಡ. ನಾವು ಕೂಡ ಎಲ್ಲರ ಮೇಲೆ ಪ್ರೀತಿದ. ನಾವು ಈಗೇನು MLA ಬಂದ 55 ವರ್ಷ ಅಂತ ಗುರುಗಳು ಕುರ್ಚಿ ಹಾಕದಾಗಿರೋರ ಅಧ್ಯಕ್ಷ ಎಲ್ಲ MLA ಬರ್ಬಿಟ್ಟು ಕುರ್ಚಿ ತೆಗಿಸ್ಬಿಟ್ಟು ನೋಡೋದ್ ಕೇಳ್ರ. ಬ್ಯಾಡ್ ಗಪ್ರಿ ಗುರುಗಳ ನಮ್ಮದು ಗೌರವ ಕೊಡ್ತಕ್ಕಂಥ ಪದ್ಧತಿ. ಮನೆಗೆ ಬಂದ್ರೆ ಒಂದು ಚರಿಗೆ ನೀರು ಕೊಡ, ಅವರ ಎಳನೀರು ಕೊಡೋ ಮಂದಿದು ನಾವ ಕೂಡ್ಲೆ ಅವರ ಕೂತು ಮಾತಾಡ್ಸೋನು, ಕೂತು ಬುದ್ಧಿ ಹೇಳೋನು, ಸುಧಾರಣೆ ಮಾಡೋನು, ಬದಲಾವಣೆ ಮಾಡೋನು ಅಂದ್ರೆ ಕುರ್ಚಿ ಇಟ್ರ ನಾವು ಒಳ್ಳೆ ಹಂಡದು ಕರೆ ಸ್ವಲ್ಪ ನಾವು ಕೂಡ ಅವಕಾಶ ಕೊಡ್ತೀವಿ. ಅದಕ್ಕೆ ನಾವ ಬಹಳ ಒಳ್ಳೆ ಜನ. ಅದು ಇಷ್ಟೆಲ್ಲ ಆದ್ರೂ ಕೂಡ ನಿಮಗೆ ಇನ್ನ ಯಾರಿಗೂ ಸಿಟ್ಟು ಬರ್ತಾ ಇಲ್ಲ, ಹೌದು? ಅದಕ್ಕಾಗಿ ದಯವಿಟ್ಟು ನಾವೆಲ್ಲ ಬದಲಾವಣೆ ಆಗೋನು, ಬದಲಾವಣೆನ ಇದಕ್ಕೆ ಪರಿಹಾರ ಮಾಡಬೇಕಾಗಿತ್ತು. ನಾವ ಇವತ್ತ ಸರ್ಕಾರಕ್ಕೆ ಭಿಕ್ಷೆ ಕೊಡೋ ಪರಿಸ್ಥಿತಿಯನ್ನ
ಈ ಕತ್ತಿ ಕುಟುಂಬ ತಂದಿರ್ತಕ್ಕಂಥದ್ದು ಇವತ್ತು ನಮ್ಮ ಬೇರೆ ಪರಿಸ್ಥಿತಿ ಅಲ್ಲ. ಈ ಕತ್ತಿ ಕುಟುಂಬ ಇವತ್ತು ನಾವು ಈ ರಾಜಕಾರಣಿಗಳಿಗೆ ಬರೀ ಕೈ ಮುಗಿತು ನೀರಾವರಿ ಮಾಡಿಕೊಡ್ರಪ್ಪ ಅಂತೇಳಿ ಕೇಳೋ ಪರಿಸ್ಥಿತಿ ತಂದಿರ್ತಕ್ಕಂಥ ಕತ್ತಿ ಕುಟುಂಬ 55 ವರ್ಷದಾಗ ಲೆಕ್ಕ ಹಾಕ್ರಿ ಗುರುಗಳ, 55 ವರ್ಷದಾಗ ಬರೇ 50 ಕೋಟಿ ರೂಪಾಯಿ ವರ್ಷ ಒಂದು ಯೋಜನೆ ತಂದು ಮಾಡಿರ 3,000 ಕೋಟಿಗಿಂತ ಮೇಲ್ಪಟ್ಟು ನೀರಾವರಿ ಯೋಜನೆ ಆಗ್ತದೆ. ಇವತ್ತು ಯಾಕೆ ಒಮ್ಮೆ ಕುತ್ತಿಗೆ ಮೇಲೆ ಸರ್ಕಾರ ಮಾಡ್ಕೊಂಡು ಪರಿಸ್ಥಿತಿ ಬರ್ತದೆ ನಮಗ? ಇವತ್ತು ಜಿಲ್ಲಾ ಉಸ್ತುವಾರಿಗೆ ಬರೀ ಈ ಭಾಗಕ್ಕೆ ನೀರಾವರಿ ಮಾಡಿಕೊಡ್ರಿ ಅಂತ ಹೇಳುವಂತ ಪರಿಸ್ಥಿತಿ ಯಾಕೆ ಬರ್ತಿತ್ತ? ಇವರು ಹೊಲಸ ರಾಜಕಾರಣ, ಈ ಜನರ ಮೇಲೆ ಪ್ರೀತಿ ಇಲ್ಲದೆ ಇರ್ತಕ್ಕಂಥ ರಾಜಕಾರಣ, ಈ ಜನರ ಮೇಲೆ ಗೌರವ ಇಲ್ಲದೆ ಇರ್ತಕ್ಕಂಥ ರಾಜಕಾರಣ ಇವತ್ತು ಈ ಪರಿಸ್ಥಿತಿ ಒಳಗ 3 ದಿನ ಯಾಕೆ ನಾವು ತಾಪಾಗದಪ್ಪ ಅಂತಂದ್ರ ನಮ್ಮನ್ನ 31 ಜಿಲ್ಲಾ ಗುರುಗಳನ್ನ ನಮ್ಮನ್ನೆಲ್ಲ ಮುಖಂಡರ ರೈತರು ಕಾಯತಾರ. ಏನು ಇಲ್ಲ, ಬರೇ ಗುಳಿಗೆ ಹಂಚ್ತೀರಿ ನೀವು. ಹೂ ಉಳಿದ ಬತ್ತ ದೇವ್ ಅಂತೇಳಿ ಮನ್ಯಾಗ ಕುಂತೀರ. 50 ವರ್ಷ ಆದ ಸಂಜು ನಾಗರಾಜ 50 ವರ್ಷ ಆದ ಬರೇ ಅಂದದಕ್ಕ ಮನ್ಯಾಗ ಹಂಚಿ ಕುಂತೀರಿ. ಸಂಕಷ್ಟ ಅನುಭವಿಸತ್ತೀರಿ, ದಿವಸ ನೋವು ಅನುಭವಿಸತ್ತೀರಿ. ನೀರಿಲ್ಲಾರಕ್ಕ ಕುಟುಂಬಗಳು ಬೀದಿಗೆ ಬರತಾವು, ಮಕ್ಕಳ ಇಲ್ಲೆಲ್ಲ ದುಡಿಯಾಕೊಂಡಾರ, ಆದ್ರೂ ಸಿಟ್ಟು ಬರ್ಲಿಲ್ಲ. ಈಗಾರು ಕೂಡ ಸಿಟ್ಟು ಬರಕ್ ಪ್ರಾರಂಭ ಆಗೈತಿ. 2-3 ದಿನ ಇನ್ನ 1 ಲಕ್ಷ ಮಂದಿ ಮನ್ಯಾಗ ಕೂತು ನೋಡತ್ತಾರ. ಅವ್ರಿಗೆ ಸಿಟ್ಟು ಬರತೈತಿ, ಅಲ್ಲೇ ಮೊಬೈಲ್ ನೋಡ್ತಾರೋ. ಭಾರಿ ನಡ್ದೈತೆ ಗುರುಗಳ ಸ್ವಾಮಿಗಳು, ಇವ್ರಿಗಂತೂ ಲಗಾಮೆಲ್ಲ ಹಂಗ ಒದರತ್ತಾರ ಅಂತೇಳಿ ಅವ್ರು ಕುತ್ಕೊಂಡ ನಮಗ್ ನಿಮ್ಮ ಸಂಬಂಧ ನಮಗ್ ತಾಪ ಆಕೈತೆ, ನಾವು ತಾಪೆಲ್ಲ ಹೊರಗೆ ಹಾಕಿ ಈ ಭಾಗದ MLA ಅಲ್ಲಿ ಜಿಲ್ಲಾ ಉಸ್ತುವಾರಿ ಏನಪ್ಪ ಇವ್ರಿಗೆ ಏನಾಯ್ತು ಬಾಯಿ ಆಯ್ತು ಏನಾಯ್ತು ಇವ್ರ ಹಂಗ ಭೇದ ಬೇಯತಾರಂತ ಅವ್ರ ಕೂತಲ್ಲಿ ಕೂಡ್ತಾರ. ನೀವ ಮನ್ಯಾಗ ಕೊಡ್ಬಾರ್ದು. ಮೊಬೈಲ್ ಫೇಸ್ಬುಕ್ ನೋಡೋದಂದ್ರ ನೀವ ಈ ನೀರಾವರಿ ಬರೋದಿಲ್ಲ, ವೀಕ್ಷಣೆ ಅಷ್ಟ ಮಾಡ್ರಿ ಕೇಳ್ರಿ. ಅವ್ರ ಪಾಪ ಮೀಡಿಯಾ ದೇವ್ರುಗಳ ಈ ನಾಡ್ ನೋಡ್ಲಿ, ಈ ರಾಜ್ಯದ ಮುಖ್ಯಮಂತ್ರಿ ನೋಡ್ಲಿ, ಉಪಮುಖ್ಯಮಂತ್ರಿ ನೋಡ್ಲಿ, ಮತ್ತಾರೋ ನೋಡ್ಲಿ ಅಂತೇಳಿ ಅವ್ರ ವೀಕ್ಷಣೆಯನ್ನ ಸರ್ಕಾರಕ್ಕೆ ಪರಿಣಾಮ ರೀತಿ ಒಳಗೆ ಕಳಿಸ್ತಾರ. ನೀವು ನೋಡ್ಕೊಂಡ್ ಕೂತ್ರಪ್ಪ ಅಂದ್ರ 1 ಲಕ್ಷ ಜನ ಬರ್ರಿಪ್ಪ. ಜಿಲ್ಲಾ ಉಸ್ತುವಾರಿ ಶಿವಮೊಗ್ಗದಿಂದ ಇಲ್ಲೇ ಹೆಲಿಕಾಪ್ಟರ್ ಬರ್ತೈತೆ ನನ್ನ ವಿಚಾರ. ಬಂಧನವನ್ನ ಆಗ್ತಿತ್ತು. ಬಹುಶಃ ಇಲ್ಲಿ ಅದೇನೋ ಒಂದು ಪಾರ್ಕ್ ಮಾಡಕ್ಕಾಗಿ ರೊಕ್ಕ ಏನು ಮಾಡತ್ತಿರಲ್ಲ, ಏನದ ಅದಕ್ಕೆ ಅಷ್ಟು ರೊಕ್ಕ ಇಟ್ರ ನೋಡ್ರಿ. ಅಲ್ಲಿ ಪಾರ್ಕ್ ಮಾಡೋದಿಲ್ಲ, ಕುಡಿಯಾಕ ನೀರಿಲ್ಲ ಅವನ ಐತಿ. ಪಾರ್ಕ್ ಮಾಡಕ್ಕಾಗಿ 300 ಕೋಟಿ ರೂಪಾಯಿ ಹಣ ಇಟ್ಟಾರ. ಡ್ಯಾಮ್ ಸುತ್ತ ಮಾಡಕ್ ಡೆವಲಪ್ಮೆಂಟ್ ಬ್ಯಾಡ ಅಂತ ಬರೋದಿಲ್ಲ. ಯಾಕೆ ಉಮೇಶ್ ಕತ್ತಿ ಸಾಹೇಬರಿಗೆ ಆ ಪಾರ್ಕ್ ಮಾಡೋ ಗೊತ್ತಲ್ಲ. ಈ ಭಾಗದಾಗ ನೀರಾವರಿ ಇಲ್ದ ನನ್ನ ಅಮ್ಮನಿಗೆ ಹಲವಾರು ಕುಟುಂಬ ಈ ಏರಿಯಾದಾಗ ನೀರಿಲ್ಲ, ನೆಡ್ಸೋಸಿ ಕೂಡ ನೀರಿಲ್ಲ. ಇವತ್ ಪಾಪ ಇವತ್ತು ಬೆಳಿಗ್ಗೆ ನೆಡ್ಸೋಸಿ ಅಜ್ಜಾರ್ ಇಲ್ರಿ, ಇವತ್ತ ಏನು ಊಟದ ಖರ್ಚು ಬರ್ತೈತಿ, ಊಟ ಮಾಡ್ತಾರೋ ನಾನ ದಯವಿಟ್ಟು ಮಾಡ್ತೀನ್ರಿ ಅಂತ ಹೇಳಿ ಪಾಪ ಅವರು ಕೂಡ ಇವತ್ತು ಊಟಕ್ಕ ಮಹಾಪ್ರಸಾದ ವ್ಯವಸ್ಥೆ ಮಾಡತಾರ. ಅವ್ರು ಜೋರಾಗಿ ಚಪ್ಪಾಳೆ ಬರ್ತಾರ. ಬಹುಶಃ ಬೇರೆ ಜಿಲ್ಲಾಕ್ಕೆ ಒಂದು ಕಾರ್ಯಕ್ರಮ ಅಂತ ಹೋಗಿದಾರ. ಕೂಡ ಕಷ್ಟ ಐತ. ನೆಡ್ಸೋಸಿ ನೀರ ಇಲ್ಲ ಕಕ್ಕ ಆಯ್ತು, ನೀರ ಇಲ್ಲ. ಎಂತ ದುರ್ದೈವ ಹೇಳ್ರಿ, ಕುಡಿಯಾಕ ನೀರಿಲ್ಲ. ನಾವೆಲ್ಲ ಹಳ್ಳಿ ಅಡ್ಡಾಡಿದ್ರೆ, ಯಾಕಂದ್ರೆ ಇಲ್ಲಿ ರೈತ ಸಂಘಟನೆಗಳು ಕಟ್ಟುವ ಸಂಬಂಧ ಮತ್ತ ಹಲವಾರು ಕಾರ್ಯಕ್ರಮ ಸಂಬಂಧ ಓಡಾಡಿದ್ವು. ಏನಿದೆ ನಾಟಕ? ಯಾಕೆ ಏನ್ ಈ ರಾಜಕಾರಣಿಗಳಿಗೆ ಯಾಕೆ ಭಯ ಇಲ್ಲ? ನಿಮ್ ಮೊದಲು ಯಾಕೆ ಭಯ ಇಲ್ಲ? ನಮ್ಮ ಮೊದಲು ಭಯ ಬೇಕು ಅವ್ರಿಗೆ. ನಮ್ಮ ಮೊದಲು ಭಯ, ಗೌರವ, ಪ್ರೀತಿ ಅವ್ರಿಗೆ ಬೇಕ. ಮತದಾನನ್ನ ಭಿಕ್ಷೆ ಕೊಡುದು, ಅವರಿಗೆ ಅಧಿಕಾರ ಕೊಡುದು, ಒಬ್ಬ ಶಾಸಕ ಮಾಡಿದು, ಯಾರಿಗೂ ಭಯ ಇಲ್ಲ ಇವರಿಗೆ. ಭಯ ಬರ್ಬೇಕಂದ್ರೆ ನೀವು ರೈತ ದೇವರುಗಳು ಇಲ್ಲಿ ಸಾರ್ವಜನಿಕರು ತೀರ್ಮಾನ ಮಾಡ್ಬೇಕು. ಹೆಂಗ ಇವತ್ತ 3 ದಿನ ಸರ್ಕಲ್ದಾಗ ಕೂತಿರ್ಲ, ಇವತ್ತು ಜಾಗೃತ ಆಗಿದಾರೋ ಇಲ್ಲ ಎಲ್ಲರೂ ಆಗ್ಯಾರಲ್ರಿ? ಚರ್ಚೆಗೆ ಬರೋದೈತೆ. ಆಗಿಲ್ಲ ಅಂದ್ರು ಚರ್ಚೆಗೆ ಬರುತ್ತೆ. ಆಗಿಲ್ಲ ಬಿಡ್ರಿ, ಕೆಲಸ ಆಗಿಲ್ಲ. ನೀರು ಮಾಡ್ಲಿಲ್ಲ ಅಂದ್ರೆ ಈ ದೇವರುಗಳು ನಮ್ಮನ್ನ ಬಿಡುದಿಲ್ಲ. ನಾಳೆ ಇವ್ರ ನಮ್ಮ ಹಣಿಬಾರ ಬರೆದು ನಮ್ಮನ್ನ ಬೀದಿಗೆ ತರ್ತಾರೋ, ಅಧಿಕಾರನ ಕಸ್ಕೋತಾರೋ ಅನ್ನುವಂತ ಭಯಗಳು ಈ ರಾಜಕಾರಣಿಗಳು ಪ್ರಾರಂಭ ಆಗಿರ್ತಕ್ಕಂಥ ದಿನ 3 ದಿನ ಆಗಿ ಪ್ರಾರಂಭ ಆಗಿ. ಇದು ದಯವಿಟ್ಟು
ರಾಜಕಾರಣ ಅಂದ್ರೆ ಏನ? ಜನರ ಸೇವೆ ಮಾಡಕ್ಕಾಗಿ ನೀರಿಲ್ಲ, ನೀರು ಕೊಡಿಸ್ಬೇಕು. ನೋಡ್ರಿ, ನಿನ್ನೆ ವಿಜಯ್ ಅವರ ಬಹುಶಃ ಇಲ್ಲಿ ಮುಖ್ಯಮಂತ್ರಿ ಆಗಿ ಆ ರಾಜ್ಯದಾಗ ಯಾವ ಅಧಿಕಾರಿ ಲಂಚ ತಗೋತಾನೋ ಅವಂಗೊಂದು ₹1,00,000 ಬಹುಮಾನ ಕೊಡ್ತು, ಹಿಡಿದು ಕೊಟ್ಟವ್ರಿಗೆ ಅಂತ ಹೇಳಿರ್ತಕ್ಕಂಥ ಪುಣ್ಯಪ್ಪ. ಜೋರ ಚಪ್ಪಾಳೆ ಏನಾರು ಇರಲಿ, ಅವ್ ಮಾಡ್ತಕ್ಕಂಥ ಚಟುವಟಿಕೆ ಬೇಕಾದ್ರೆ ಗೌರವಿಸ್ಬೇಕಾಗ್ತದೆ. ನಮ್ಮಲ್ಲಿ MLA ಮಂತ್ರಿಗಳಿಗೆ ಏನಾಗಿತ್ತಪ್ಪ, ನಮಗ ಸಾಕಾಗಿತ್ತು, ನಮಗ ತುಂಬುವಂತ ನಾವ್ ಹೇಳಿ ಏನ್ ಮಾಡೋದು, ನಾವ ತಿನ್ಬೇಕಾಗಿ ಸಿಕ್ಕಾಪಟ್ಟಿ ಅಂತೇಳಿ ಇವ್ರ. ನಾವ್ ಹೆಂಗ ಎಣ್ಣೆ ಪಂಪ್ ಕಟ್ಟನು, ಇನ್ನೊಂದು ಶುಗರ್ ಫ್ಯಾಕ್ಟ್ರಿ ಕಟ್ಟನು, ಮತ್ತೊಂದು ಇಂಡಸ್ಟ್ರಿ ಮಾಡನು, ಈ ರೈತರೆಲ್ಲ ಮಕ್ಕಳು ಸಾಯವರಕ ಇಲ್ಲಿ ನಡೆದೈತಿ. ಬದಲಾವಣೆ ಆಗುದು ಯಾವಾಗ? 79 ವರ್ಷ ಸ್ವತಂತ್ರ ಸಿಕ್ಕ ಹುಕ್ಕೇರಿ ಒಳಗೆ ನೀರಿಲ್ಲ ಅಂತಂದ್ರ ನನಗೆ ಗೊತ್ತೈತಿ. ನಾನು ಕೂಡ 20 ವರ್ಷದ ಈ ಸಂಘಟನೆ ಒಳಗೆ ಹೋರಾಟ ಮಾಡ್ತಕ್ಕಂಥವ್. ಉಮೇಶ್ ಕತ್ತಿ ಸಾಹೇಬ್ ಎಲ್ಲಾರ ತಪ್ಪೆ ಯಾವ ಮಂತ್ರಿ ಇದೆ, ಮಂತ್ರಿ ಅವರು ನಮಗೊಂದು 1,000 ಕೋಟಿಗೆ ನೀರಾವರಿ ಬೇಕಪ್ಪ ಅಂತಂದ್ರೆ ಒಂದ ದಿನದಾಗ ಬಿಡುಗಡೆ ಆಗ್ತಿತ್ತು. ಒಂದ ದಿನದಾಗ ಬಿಡುಗಡೆ ಮಾಡ್ತಕ್ಕಂಥ ತಾಕತ್ತಿತ್ತು. ಇಚ್ಛಾಶಕ್ತಿ ಇಲ್ಲ. ನನ್ನ ದೇವರುಗಳ ಕಷ್ಟ ಚಿಂತೆ ಇಲ್ಲ, ಅವರಿಗೆ ಮಾಡಿಲ್ಲ. ಮೋಸ ಮಾತ್ರ ನಂಬರ್ 1 ಆರೋಪಿ ಅವರ ಇರ್ತಕ್ಕಂಥ ಶಾಸಕರ ಟೋಟಲ್ ಕುಟುಂಬ ನೀರಾವರಿ ಮಾಡಬೇಕು. ಈ ಆರೋಪದಿಂದ ಹೊರಗೆ ಬರ್ಬೇಕಪ್ಪ ಅಂತಂದ್ರೆ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಆಗ. ಸತೀಶ್ ಜಾರಕಿಹೊಳಿ ಸಾಹೇಬ್ರದ ಇದು ಇಲ್ಲಿ MLA ಇಲ್ಲ, ಅವ್ರ ಕ್ಷೇತ್ರದಾಗೂ ನೀರಾವರಿ ಆಗ್ಬೇಕಾಗಿತ್ತು. ಅಲ್ಲೇ ಕೂಡ 1 ಕಿಲೋಮೀಟರ್ದಾಗ ನೀರಾವರಿ ಅವರು ಜಾರಕಿಹೊಳಿ ಮತ್ತು ಅರಳಿಕಟ್ಟಿ ಅವ್ರ ಕ್ಷೇತ್ರದಾಗ ಅವರು ಕೂಡ ಮಾಡಬಹುದಾಗಿತ್ತು. ಅವ್ರ ಗಮನಕ್ಕೆ ಬಂದಿಲ್ಲ. ಇವತ್ತು ನಾವು ಗಮನಕ್ಕೆ ತಂದೀವಿ ರೈತ ಸಂಘ ಹೋರಾಟ. ಈಗ ಆದ್ರ ತಕ್ಷಣ ತಾವು ಕೂಡ ಆ ಕ್ಷೇತ್ರದಾಗ ಮಾಡ್ರಿ. ಆ ಕ್ಷೇತ್ರ ಅಲ್ದ ಈ ಕ್ಷೇತ್ರ ಕೂಡ ನಿಮ್ಮದು. ಇಲ್ಲಿ ಜನ ಕೂಡ ಇವರು ಕೂಡ ನಿಮ್ಮವರು. ಯಾಕಂದ್ರೆ ಈ ಭಾಗದಾಗ ಕೂಡ ನೀವು ಚುನಾವಣೆಯನ್ನ ಮಾಡಿರ್ತಕ್ಕಂಥವ್ರು. ಎಂಪಿಗೆ ಓಟ್ ಹಾಕಿರ್ತಕ್ಕಂಥ ದೇವರುಗಳು ಕೂಡ ಹುಕ್ಕೇರಿ ತಾಲೂಕದವ್ರದಾರ. ದಯವಿಟ್ಟು ತಾವು ಜಿಲ್ಲಾ ಉಸ್ತುವಾರಿ ಅವರ ಸತೀಶ್ ಜಾರಕಿಹೊಳಿ ಸಾಹೇಬರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ನೀವು ಈ ನನ್ನ ರೈತ ದೇವರುಗಳು ನೋಡ್ರಿ, ನಿಮ್ ರಾಜಕಾರಣ ನೋಡ್ಬೇಡ್ರಿ. ನಿಮಗ್ ಕೂಡ ಇವತ್ತು ಮತದಾನ ಮಾಡಿ MP ಮಾಡಿರ್ತಕ್ಕಂಥವ್ರು ಇವರೆಲ್ಲ ಇಲ್ಲಿ ಬಂದು ಬೀದಿ ಒಳಗೆ ಕೂತಾರೋ. ತಾವು ಇಲ್ಲಿ ಬರೀ ಬರೇ ನಮಗೇನ್ ಬೇಡ, ನಾ ಇಷ್ಟು ದಿನದಾಗ ನೀರಾವರಿ ಮಾಡಿ ಕೊಡ್ತೇನಪ್ಪ ಅಂತ ಹೇಳ್ರಿ ರೈತರು ಕೂಗುಡಿ ಅವ್ರದಾರಲ್ರಿ.